ನೋಡಮ್ಮ ಪಾರ್ವತಿ, ಇವತ್ತೇನೋ ನೀನು ಅಡುಗೆ ಮಾಡಿದ್ಯಾ, ಆದರೆ ನಾಳೆಯಿಂದ ನೀನು ಅಡುಗೆ ಮಾಡೋ ಹಾಗಿಲ್ಲ. ಒಂದು ವೇಳೆ ನನ್ನ ಮಾತನ್ನು ಮೀರಿ ನೀನೇನಾದರೂ ಅಡುಗೆ ಮಾಡಿದ್ರೆ ನಾನು ಮಾತ್ರ ಊಟ ಮಾಡಲ್ಲ. ರಘು, ಏನು ಹೇಳ್ತಿದ್ದೀರಾ? ಪಾರ್ವತಿ ಯಾಕೆ ಅಡುಗೆ ಮಾಡಬಾರ್ದು? ಅವಳಲ್ಲದೆ ಹೋದರೆ ಮತ್ತಿನ್ಯಾರು ಮಾಡ್ತಾರೆ? ಪಾರ್ವತಿಗೆ ಪ್ರಮೋಷನ್ ಕೊಡಬೇಕು ಅನಿಸ್ತಿದೆ. ಪ್ರಮೋಷನ್? ಹೌದು ಅಖಿಲ, ಇಷ್ಟು ದಿನಗಳಲ್ಲಿ ಅವಳು ನಮಗೋಸ್ಕರ ಏನೆಲ್ಲ ಮಾಡಿಲ್ಲ. ಇಂಥ ಹುಡುಗಿನ ನಾವು ಎಷ್ಟು ದಿನ ಅಂತ ಕೆಲಸದವಳಾಗಿ ನೋಡೋಕ್ಕಾಗುತ್ತೆ ಹೇಳು? ಅದಕ್ಕೆ ಪಾರ್ವತಿಗೆ ಪ್ರಮೋಷನ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅನ್ನಲ್ಲ, ಅದು ನೀನು ಅನುಮತಿ ಕೊಟ್ರೆ. ಏನು ರಘು, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನನ್ನ ಅನುಮತಿ ಕೇಳಬೇಕಾ? ಎಲ್ಲದ್ರ ಬಗ್ಗೆ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ನಿಮಗಿದೆ ಅಲ್ವಾ? ಸರಿ, ಪಾರ್ವತಿಗೆ ಪ್ರಮೋಷನ್ ಕೊಡಿ. ಏನು ಜವಾಬ್ದಾರಿ ವಹಿಸ್ಕೊಡ್ತೀರಾ? ಪಾರ್ವತಿ, ಇನ್ಮೇಲೆ ನೀನು ಅಡುಗೆ ಕೆಲಸ ಮಾಡೋ ಹಾಗಿಲ್ಲ. ಅಡುಗೆ ಕೆಲಸ ಮಾತ್ರ ಅಲ್ಲ, ಇನ್ನು ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ಅಂದರೆ ನೀನು ಇನ್ಚಾರ್ಜ್ ತಗೊಂಡು ಯಾವ್ಯಾವ ದಿನ ಏನೇನು ಅಡುಗೆ ಆಗಬೇಕು, ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ನೀನು ಹೇಳಿ ಮಾಡಿಸ್ಬೇಕು, ಸರಿನಾ? ಕಂಗ್ರಾಟ್ಸ್ ಪಾರ್ವತಿ ಮೇಡಮ್, ಪ್ರಮೋಷನ್ ಆಗ್ಬಿಡ್ತು. ಇದೇ ಖುಷಿಗೇನು ಇಲ್ವಾ? ಚಿಕ್ಕಪ್ಪ, ನೀವು ಕೇಳ್ತೀರಂತ ಗೊತ್ತು, ಅದಕ್ಕೆ ಮುಂಚೆನೇ ಸ್ವೀಟ್ ಮಾಡಿಸಿದ್ವಿ. ಚೆನ್ನಾಗಿ ತಿನ್ನಿ. ಅಲ್ಲ ಮಾವ, ಅಡುಗೆ ಕೆಲಸ ಮಾಡೋದು ನಂಗೆ ಕಷ್ಟವಾದ ಕೆಲಸ ಅಲ್ಲ, ನಾನು ಇಷ್ಟಪಟ್ಟು ಮಾಡೋ ಕೆಲಸ ಅದು. ಆರೋಗ್ಯದ ಗುಟ್ಟು ಅಡುಗಿರೋದೇ ಅಡುಗೆಯಲ್ಲಿ ಅಂತ ನಮ್ಮ ತಾತ ಯಾವಾಗಲೂ ಹೇಳ್ತಾ ಇದ್ರು. ಅದಕ್ಕೆ ನಾನೇ ನನ್ನ ಕೈಯಾರೆ ನಿಮ್ಮೆಲ್ಲರಿಗೂ ಅಡುಗೆ ಮಾಡಿ ಬಡಿಸ್ತಾ ಇದ್ದೆ. ಆದರೆ ನೀವು ಆ ಕೆಲಸನೇ ಮಾಡೋದು ಬೇಡ ಅಂತ ಇದ್ದೀರಾ. ಯಾಕಂದರೆ ನನ್ನ ಮುದ್ದು ಸೊಸೆನ ಯಾರು ಲೇ ಮನೆ ಕೆಲಸದೊಳೆ ಅಂತ ಕರಿಬಾರ್ದು. ನೀನು ಮಾಡೋ ಅಡುಗೆನ ಯಾರೂ ಆಡ್ಕೋಬಾರ್ದು. ಈ ಕಾರಣಕ್ಕೆ ನಾನು ಹಾಗೆ ಮಾಡಿದೆ. ನಿನ್ನನ್ನು ಯಾರಾದರೂ ಹೀಯಾಳಿಸಿ ಮಾತಾಡಿದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲಮ್ಮ. ನನಗೆ ಇಷ್ಟೊಂದು ನೋವಾಗುತ್ತೆ ಅಂದರೆ ನಿನ್ನನ್ನು ಅಷ್ಟು ಪ್ರೀತಿಸೋ ನನ್ನ ಮಗನಿಗೆ ಇನ್ನು ಎಷ್ಟು ನೋವಾಗಬೇಡ ಹೇಳು? ತಗೊಳ್ಳಿ ಮಾವ. ಇಷ್ಟೊತ್ತು ನಾನು ನಿನಗೆ ಹೇಳಿದ್ದೇನು, ಈ ಮನೆಯಲ್ಲಿ ನೀನು ಯಾವ ಕೆಲಸನೂ ಮಾಡಬಾರ್ದು ಅಂತ ತಾನೆ? ಮಾವ, ನಾನು ಇದು ನಿಮಗೆ ಕೊಡ್ತಾ ಇರೋದು ಮನೆ ಕೆಲಸದೊಳಗಲ್ಲ, ಈ ಮನೆ ಸೊಸೆಯಾಗಿ. ತಗೊಳ್ಳಿ. ದುರ್ಬಲ ಸನ್ನಿವೇಶದಲ್ಲೂ ದೃಢವಾಗಿ ನಿಲ್ಲೋರು ಮಾತ್ರ ಬದುಕಲ್ಲಿ ಗೆಲ್ಲೋಕ್ಕೆ ಸಾಧ್ಯ. ನಿನ್ನ ವಿಷಯದಲ್ಲೂ ಅಷ್ಟೇ. ಯಾಮಿನಿ ವಿಷಯ ನಿನ್ನ ಮನಸ್ಸಲ್ಲಿ ಕೊರಿತಾ ಇದ್ರು ನಾಳೆ ಒಂದಿನ ಒಳ್ಳೇದೇ ನಡೆಯುತ್ತೆ ಅನ್ನೋ ಭರವಸೆಯಲ್ಲಿದೆಯಾ? ಅದು ನಿನ್ನ ಮುಖದಲ್ಲಿ ಕಾಣ್ತಿದ್ಯಮ್ಮ. ಈ ನಿನ್ನಗೂ ಯಾವಾಗಲೂ ಹೀಗೆ ಇರಲಿ. ನೂರು ಕಾಲ ನಿನ್ನ ಗಂಡ ಜೊತೆ ಸುಖವಾಗಿ ಬಾಳೋದು. ನೋಡ್ತೀಯಾ, ಇವತ್ತು ಕಾನೂನಿನ ಪ್ರಕಾರ ನಮ್ಮ ಮನೆ ಸೊಸೆಯಾಗಿದೆಯಾ ಅಂತ ಅಪ್ಪಂಗೆ ಫೀಲ್ ಆಗಿರಬೇಕು. ಅದಕ್ಕೆ ನಿನ್ನ ಈ ಮನೆ ಕೆಲಸದೊಳ ಪೋಸ್ಟಿಂದ ಅರಸನ ಕೋಟೆ ಉಸ್ತುವಾರಿ ಸಚಿವೆಯಾಗಿ ಮಾಡಿದ್ದಾರೆ. ಬರೋ ಇದೇ ಖುಷಿಗೆ ಏನೂ ಇಲ್ವಾ? ಇದೆ. ಇದೆಯಾ? ಯಜಮಾನ್ರೆ, ಇದು ನಿಮ್ಮ ರೂಮ್ ಅಲ್ಲ,
ಯಾರಾದರೂ ನೋಡಿದ್ರೆ ಕಷ್ಟ ಬಿಡಿ. ಮತ್ತಿದೆ ಅಂದೆ. ನಾನು ಹೇಳಿದ್ದು ಪಾಯಸನ, ನೀವೇನು ಅನ್ಕೊಂಡ್ರಿ? ಮುತ್ತು ಅಂದ್ಕೊಂಡೆ. ನಿನಗೆ ಕೆಲಸದಲ್ಲಿ ಬಡ್ತಿ ಸಿಕ್ಕಿದ್ದಕ್ಕೆ ಶುಭಾಶಯಗಳು ಮಗಳೇ. ಅಂತೂ ನಿಮ್ಮಪ್ಪನ್ನೇ ಮೀರಿಸ್ಬಿಟ್ಟೆ ನೋಡಿ. ಇಲ್ಲಪ್ಪ, ಇದಕ್ಕೆಲ್ಲ ಕಾರಣ ನೀನೇ. ನೀನು ತೋರಿಸಿದ ದಾರಿಲಿ ನಾನು ನಡೀತಿದ್ದೀನಿ ಅಷ್ಟೇ. ಇದರಿಂದಲೇ ಗೊತ್ತಾಗುತ್ತೆ ಅಖಿಲಮ್ಮನವ್ರಿಗೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ. ನಾನು ನೋಡು ಸೇರ್ಕೊಂಡಾಗ್ಲಿಂದು ಡ್ರೈವರ್ರೇ, ಈಗಲೂ ಡ್ರೈವರ್ರೇ. ಬಡ್ತೀನೂ ಇಲ್ಲ ಗಿಡ್ತೂ ಇಲ್ಲ. ಇಬ್ಬರೂ ಸೇರಿ ನಿನಗೆ ಮಾತ್ರ ಮುಂಬರ್ತಿ ಕೊಟ್ಬಿಟ್ರು. ಅಯ್ಯೋ ಅಪ್ಪ, ನಾನು ಈಗಲೇ ಹೋಗಿ ನಂಗೆ ಯಾವ ಬಡ್ತೀನೂ ಬೇಡ, ನಾನು ಮುಂಚೆ ಯಾವ ಕೆಲಸ ಮಾಡ್ಕೊಂಡಿದ್ನೋ ಇನ್ನು ಮುಂದೆ ಅದನ್ನೇ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅಖಿಲಮ್ಮಂಗೆ ಹೇಳ್ತೀನಿ. ನೀನು ಬೇಜಾರು ಮಾಡ್ಕೋಬೇಡ. ಏಯ್ ದಡ್ಡಿ, ಮಕ್ಕಳ ಬೆಳವಣಿಗೆನ ಕಂಡು ಹೊಟ್ಟೆ ಉರ್ಕೊಳ್ಳೋ ಅಪ್ಪ ಅಂದರು ಪ್ರಪಂಚದಲ್ಲೇ ಇಲ್ಲ ಕಣೆ. ಹೆತ್ತವರನ್ನು ಮಕ್ಕಳು ಮೀರಿಸಿದಾಗ ಅದ್ರ ಸಿಗೋ ಆನಂದವೇ ಬೇರೆ. ಅಂದರೆ ನಿಂಗೆ ಸಂತೋಷ ಆಗಿದೆ ಅಂತ ಆಯಿತು, ಆದರೂ ಡೌ ಮಾಡ್ತೀಯಾ? ಸುಮ್ಮನೆ ಇವಳು ಕಾಲು ಹೇಳ್ದೆ ಕಣ. ನೀನು ಬಲೆ ಇದೆಯಪ್ಪ. ಪಾರು, ನನ್ನ ಇಡೀ ಜೀವನದಲ್ಲಿ ಸಾಧಿಸೋಕ್ಕಾಗದೇ ಇರೋದನ್ನ ನೀನು ಸಾಧಿಸಿದೀಯ. ನಿನ್ನ ಬೆಳವಣಿಗೆಗೆ ನೀನು ಹೇಗೆ ಸ್ಪಂದಿಸ್ತೀಯ ಅಂತ ತಿಳ್ಕೊಳ್ಳೋದಕ್ಕೆ ಹಾಗೆ ಮಾತಾಡಿದೆ ಅಷ್ಟೆ. ತಾಯ್ತನ ಬರೋದೇ ತ್ಯಾಗದಿಂದ, ಇನ್ನೊಬ್ಬರಿಗೆ ಬಿಟ್ಕೊಡೋದ್ರಲ್ಲೇ ತಾಯ್ತನ ಇದೆ. ನೀನೇ ನಿಂತು ಅಡುಗೆ ಮಾಡೋದಕ್ಕಿಂತಲೂ ಬೇರೆಯವ್ರಿಗೆ ಅದನ್ನು ವಹಿಸು. ಆ ಜವಾಬ್ದಾರಿ ನಿನಗೆ ವಹಿಸಿದ್ದಾರೆ ಅಂದರೆ ನೀನು ಯಾವ ತಪ್ಪು ಮಾಡಲ್ಲ ಅನ್ನೋ ದೃಢವಾದ ನಂಬಿಕೆ ಅವ್ರದ್ದು. ಆ ನಂಬಿಕೆನ ಉಳಿಸ್ಕೊಂಡು ಹೋಗೋ ಕರ್ತವ್ಯ ನಿಂದು ಪಾರು. ಖಂಡಿತ ನಿಮ್ಮೆಲ್ಲರ ನಂಬಿಕೆನೂ ಉಳಿಸ್ಕೋತೀನಪ್ಪ. ಈ ಮಾತು ಕೇಳಿ ಹಾಲು ಕುಡಿದ ಸಂತೋಷ ಆಯ್ತು. ಅಕ್ಕ, ಇದೇ ಖುಷಿಗೇನು ಇಲ್ವಾ? ಸೂಪರ್ ಆಗಿರೋ ಅಡುಗೆ ಮಾಡ್ತೀನಿ ಗಣಿ. ಅಕ್ಕ, ಏನಾದರೂ ಸ್ವೀಟ್ ಮಾಡು. ಅರೆ ನಾನು ಒಪ್ಪಂಗೆ ಮಾಡು. ಯಾಕೋ ಅಪ್ಪಂಗೆ ಬೇಡವೇನೋ? ಬೇಡ. ಯಾಕೆ? ಯಾಕೆ ಅಂದರೆ ನಮ್ಮ ಅಪ್ಪಂಗೆ ಸಿಹಿಯಾದ ಕಾಯಿಲೆ ಇದೆಯಲ್ವಾ, ಅದಕ್ಕೆ. ಓ, ಅಪ್ಪಂಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಆಡ್ಕೋತಾ ಇದೆಯಾ? ನಿನಗೂ ನಾನು ಮಾಡ್ಕೊಡೋದಿಲ್ಲ, ಹೋಗೋ. ಇರಲಿ ಬಿಡಮ್ಮ, ಏನೋ ತರಲೆ ಮಾತಾಡ್ತೀನಿ. ಇವತ್ತಿನ ಖುಷಿಗೆ ನೀನು ಏನು ಮನ್ಸಿಗೆ ಬರುತ್ತೋ ಮಾಡು, ಚೆನ್ನಾಗಿ ತಿನ್ನೋದೆ. ಆಮೇಲೆ 2 ಮಾತು ತಗೊಂಡ್ರೆ ಆಯಿತು. ಬ್ರೋ, ಆಫೀಸ್ ವರ್ಕ್ ಮಾಡ್ತಿದ್ಯಾ? ಅದು ಎಷ್ಟೊತ್ತಲ್ಲಿ? ಇವತ್ತು? ಏನು ಹೇಳ್ತಾ ಇದೆಯಾ ಪ್ರೀತು? ನೀನು ಏನು ಮಾತಾಡ್ತಿದ್ಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಲ್ಲ ಯಾಕೆ ನಾನು ವರ್ಕ್ ಮಾಡಬಾರ್ದಾ? ನೀನು ಆಫೀಸ್ ವರ್ಕ್ ಮಾಡ್ಬೋದು, ಆದರೆ ಇವತ್ತಲ್ಲ. ಇವತ್ತು ಏನು ಸ್ಪೆಷಲ್ ಹೇಳು? ಏನು? ಇವತ್ತು ನಿನ್ನ ಫಸ್ಟ್ ನೈಟ್ ಬ್ರೋ. ಹೆಂಡ್ತಿನ ಕರ್ಕೊಂಡು ಫ್ರಾನ್ಸ್ಗೂ ಇಟಲಿಗೂ ಹನಿಮೂನ್ಗೆ ಹೋಗೋದು ಬಿಟ್ಬಿಟ್ಟು ಇಲ್ಲಿ ಒಬ್ಬನೇ ಕೂತ್ಕೊಂಡು ಕೆಲಸ ಮಾಡ್ತಿದ್ದೆಲ್ಲ. ಏನು ತಮಾಷೆ ಮಾಡ್ತಾ ಇದೆಯಾ? ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿರೋದು, ಅದು ಕದ್ದು ಮುಚ್ಚಿ. ಇದ್ರ ಮಧ್ಯ ಹನಿಮೂನ್ ಬೇರೆ ಅಂತ. ಹೋಗು, ಸುಮ್ಮನೆ ಹೋಗಿ ಮಲ್ಕೊ. ಅಲ್ಲ ಬ್ರೋ, ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ನಿನ್ನ ಹೆಂಡತಿ ಜೊತೆ ರೊಮ್ಯಾಂಟಿಕ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ತಾನೆ? ಅದು ಬಿಟ್ಬಿಟ್ಟು ಹೆಂಡ್ತಿನ ಬಿಟ್ಟು ಈ ಥರ ಒಬ್ಬನೇ ಕೂತಿದ್ದೆಲ್ಲ ಸಖತ್ ಡಿಸಪಾಯಿಂಟ್ ಮಾಡ್ತಿದ್ದೆ ಬ್ರೋ. ನನಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ಇನ್ನು ಅದಕ್ಕೆ ಎಷ್ಟು ಬೇಜಾರಾಗಿರ್ಬಾರ್ದು ಹೇಳು? ಇವತ್ತು ನನ್ನ ಮದುವೆ ಆಗಿರೋ ದಿನ, ಜೊತೆ ನನ್ನ ಗಂಡ ಇದ್ದಿದ್ರೆ ಎಷ್ಟು ಖುಷಿಯಾಗಿರ್ಬೋದಾಯ್ತು ಅಂತ ನೊಂದ್ಕೊಂಡ್ರಲ್ವಾ? ಖಂಡಿತ ನೊಂದ್ಕೊಂಡಿರ್ತಾರೆ. ಇವಾಗ ನಾನು ಏನು ಮಾಡು ಅಂತೀಯಾ? ಬ್ರೋ, ಫಸ್ಟ್ ನೈಟ್ ಆಗಲಿಲ್ಲ ಅಂದ್ರೂ ಕದ್ದು ಮುಚ್ಚಿ ಹೆಂಡ್ತಿನ ಮೀಟ್ ಮಾಡಕ್ಕೆ ಹೋಗ್ಬೋದಲ್ವಾ? ಪಾಪ ಅಲ್ಲ, ಅದಕ್ಕೆ ನಿದ್ದೆ ಬಂದಿರುತ್ತೋ ಇಲ್ವೋ? ಏನು ಹೇಳು ಬ್ರೋ, ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡ್ತಿ ಈ ಥರ ದೂರ ಇರೋದು ಯಾವ ದೃಷ್ಟಿಲೂ ಸರಿ ಇಲ್ಲ ಅನ್ನೋದು ನನ್ನ ಭಾವನೆ. ಯೋಚನೆ ಮಾಡು, ಇನ್ನ ಕಾಲ ಮಿಂಚಿಲ್ಲ, ರಾತ್ರಿ ಆಗಿದೆ ಅಷ್ಟೇ. ಬೆಳಗ್ಗೆ ಆಗೋಕ್ಕೆ ಬೇಜಾನ್ ಟೈಮ್ ಇದೆ. ಒಂದ್ಸಲ ಎಸ್ ಅಂತ ಡಿಸೈಡ್ ಮಾಡಿ ಹೆಂಡ್ತಿ ನೋಡೋಕೆ ಹೋಗು. ಈ ಥರ ಸುವರ್ಣ ಅವಕಾಶ ಮಿಸ್ ಮಾಡ್ಕೋಬೇಡ ಬ್ರೋ. ಏ ಪ್ರೀತು, ನೀನು ಹೇಳಿದ್ದೆಲ್ಲ ಮಾಡೋದಕ್ಕಾಗಲ್ಲ. ಹೋಗು, ರೂಮ್ಗೆ ಹೋಗಿ ಮಲ್ಕೋ. ಹೌದಾ ಬ್ರೋ? ನೀನೀಗ ಅದಕ್ಕೆ ಮೀಟ್ ಮಾಡೋಕೆ ಹೋಗ್ಲಿಲ್ಲ ಅಂದರೆ ನಾನು ಇಲ್ಲಿಂದ ಹೋಗಲ್ಲ. ನಾನು ಇಲ್ಲೇ ಇದ್ದು ಇಡೀ ರಾತ್ರಿ ನಿಂಗೆ ಕಾಟ ಕೊಡ್ತೀನಿ. ಅದು ಹಿಂಗೆ ಕೆಲಸ ಮಾಡ್ತೀಯೋ ಮಾಡು.
ಪ್ರೀತು ನನಗೆ ಕೆಲಸ ಇದೆ, ಸುಮ್ಮನೆ ಇರು. ನಾನು ಸ್ವಲ್ಪ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಬ್ರೋ. ಪ್ರೀತು, ಏನಿದು ಮಕ್ಕಳಾಟ? ಕುಡಿಲಿ. ಪ್ರೀತು, ಇಲ್ಲಿದ್ದು ನಿನ್ನ ಕಾಟ ತಡ್ಕೊಳ್ಳೋಕ್ಕಿಂತ ನಾನು ನನ್ನ ಹೆಂಡತಿ ಹತ್ರನೇ ಹೋಗ್ತೀನಿ. ಓಕೆಯಾ? ಹೋಗು ಹೋಗು ಹೋಗು. ಇದು ಬೇರೆ ಯಾವಾಗ ಡಿಸ್ಟರ್ಬ್ ಮಾಡೋದು. ಅರೆ ಯಜಮಾನ್ರು ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡಿದ್ದಾರೆ? ನಿದ್ದೆ ಬರ್ತಿಲ್ಲ ಅನ್ಸುತ್ತೆ. ಹಲೋ, ಅರ್ಧಾಂಗಿ. ಹೇಳಿ ನನ್ನ ಯಜಮಾನ್ರೆ. ಓಹೋ, ಏನಿವತ್ತು ನನ್ನ ಯಜಮಾನ್ರೆ ಅಂತ ಒತ್ತಿ ಹೇಳ್ತಾ ಇದೆಯಾ? ಇವತ್ತಿಂದ ನಾವಿಬ್ರು ಅಧಿಕೃತವಾಗಿ ಗಂಡ ಹೆಂಡ್ತಿ ಅಲ್ವಾ? ಓ, ಅದಕ್ಕೆ ಈ ಧೈರ್ಯನಾ? ಹಾಗಾದರೆ ಇದೇ ಧೈರ್ಯದಿಂದ ಸೀದಾ ನನ್ನ ರೂಮಿಗೆ ಬಾ ನೋಡೋಣ. ನಿಮ್ಮ ರೂಮ್ಗ? ಯಾಕೆ? ಹೇಳ್ತೀನಿ ಬಾ. ಬೇಡಪ್ಪ, ಆಮೇಲೆ ಅಪ್ಪಂಗೆ ಗೊತ್ತಾದ್ರೆ ಅಷ್ಟೇ. ಅಲ್ಲ, ಎಲ್ಲ ಹೆಣ್ಮಕ್ಳು ಹೀಗ ಅಥವಾ ನೀನು ಮಾತ್ರ ಹೀಗ? ಮದುವೆ ಆದ್ಮೇಲೂ ಅಪ್ಪನ ಮೇಲಿರೋ ಭಯ ಸ್ವಲ್ಪನೂ ಕಮ್ಮಿ ಆಗಲ್ವಲ್ಲ? ಅದು ಭಯ ಅಲ್ಲ ಯಜಮಾನ್ರೆ, ಮಗಳು ಅಪ್ಪನ ಮೇಲಿಟ್ಟಿರೋ ಪ್ರೀತಿ ಗೌರವ. ಬರೀ ಮದುವೆ ಅಲ್ಲ, ನಾಳೆ ನನಗೆ ಮಕ್ಕಳಾದ್ಮೇಲೂ ಅವ್ರ ಮೇಲಿರೋ ಪ್ರೀತಿ ಗೌರವ ಭಯ ಹೀಗೆ ಇರುತ್ತೆ. ಆಯಿತು ಅಪ್ಪನ ಮಗಳೇ, ಹಾಗಾದರೆ ಇವಾಗ ನೀನು ಬರಲ್ಲ ಅಂತ ಆಯಿತು. ಸರಿ ಬಿಡು, ನಾನೇ ಬರ್ತೀನಿ. ನೀವಾ? ಹೇಗೆ? ಕಿಟಕಿ ತೆಗೆದು ನೋಡು, ಗೊತ್ತಾಗತ್ತೆ. ಯಜಮಾನ್ರೆ, ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬರೋದಕ್ಕೆ ಹೋದ್ರಿ? ಇವತ್ತೇನು ದಿನ ಹೇಳು? ಯಾವ ದಿನ? ಇವತ್ತು ನಮ್ಮ ಫಸ್ಟ್ ನೈಟ್. ಅಂದರೆ ಮೊದಲ ರಾತ್ರಿ. ಅದಕ್ಕೆ ನನ್ನ ಹೆಂಡತಿ ಜೊತೆ ಇರೋಣ ಅಂತ ಬಂದೆ. ಇಲ್ಲಪ್ಪ, ಅದೆಲ್ಲ ದೊಡ್ಡವ್ರ ಒಪ್ಪಿಗೆ ಕೊಟ್ಮೇಲೆ. ಹಾಗೆಲ್ಲ ಹೇಳ್ಬಿಡಪ್ಪರು. ಮದುವೆ ಆಗಿದ್ದಿನ ಗಂಡ ತನ್ನ ಹೆಂಡತಿ ಜೊತೆ ಕಳೀಲಿಲ್ಲ ಅಂದರೆ ಗಂಡಸು ಜಾತಿಗೆ ಅವಮಾನ ಅಂತೆ ಪ್ರೀತು ಹೇಳ್ದ. ಪ್ಲೀಸ್ ಪ್ಲೀಸ್ ಪಾರು, ಬಂದಾರಿಗೆ ಸುಂಕ ಇಲ್ಲ ಅಂತ ಕಳಿಸಿ ಪ್ರೀತು ಮುಂದೆ ಅವಮಾನ ಆಗೋ ಥರ ಮಾಡಬೇಡ. ಮೊತ್ತಾರು ಕೊಡು. ಯಜಮಾನ್ರೆ, ಮೊದಲು ಇಲ್ಲಿಂದ ಹೊರಡಿ. ಅಪ್ಪ ಏನಾದರೂ ನೋಡಿದ್ರೆ ಅಷ್ಟೇ ಆಮೇಲೆ ನಮ್ಮ ಕತೆ. ನಾಳೆ ಸಿಗ್ತೀನಿ. ಆಗಲ್ಲ, ನಾನು ಯಾರಿಗೂ ಹೆದರ್ಕೊಡೋ ಅವಶ್ಯಕತೆನೇ ಇಲ್ಲ. ನನ್ನ ಹೆಂಡತಿ ನೋಡೋಕೆ ಬರುತ್ತಪ್ಪ. ಹಾಂ, ಮಾತಾಡಬೇಡ ನೀನು. ಬುದ್ಧಿ ಇದೆಯಾ ನಿನಗೆ? ಮನೆ ಹತ್ರ ಬಂದಿರೋ ದೊಡ್ಡ ಯಜಮಾನ್ರನ್ನ ಹೊರಗಡೆ ನೀನು ನಿಲ್ಸಿ ಮಾತಾಡ್ತಾ ಇದೆಯಲ್ಲ. ಅವ್ರನ್ನ ಒಳಗಡೆ ಕೂರಿಸಿ ಮಾತಾಡ್ಬೇಕು ತಾನೆ? ಇಲ್ಲ ಸತಿ, ಪಾಪ ಪಾರ್ವತಿ ಒಳಗೆ ಬನ್ನಿ ಅಂತಾನೆ ಕರೆದ್ಲು. ಹೌದಾ? ಮತ್ತೆ ಒಳಗಡೆ ಬರೋ ತಾನೇ ದೊಡ್ಡ ಯಜಮಾನ್ರೆ? ಸರ್ತಿ ಲೇಟ್ ಆಗಿದೆಯಲ್ಲ, ಹೆಣ್ಮಕ್ಳಿರೋ ಮನೆಗೆ ಯಜಮಾನನೇ ಆದರೂ ಈ ಟೈಮಿಗೆ ಬರೋದು ಸರಿ ಅಲ್ಲ ಅಂತ ಅನಿಸ್ತು. ಅದಕ್ಕೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಅದು ನಿಮ್ಮ ದೊಡ್ಡ ಗುಣ ದೊಡ್ಡ ಯಜಮಾನ್ರೆ. ಇಷ್ಟೊತ್ತಿನಲ್ಲಿ ಬಂದಿದ್ದೀರಲ್ಲ, ಏನು ವಿಷಯ ಅಂತ ಗೊತ್ತಾಗಲಿಲ್ಲ.
ನೋಡೋದಕ್ಕೆ ಅಂತಾನೆ ಬಂದಿದ್ದು. ನೀನು ಊಟ ಮಾಡಿ ಹೊರಗಡೆ ಓಡಾಡ್ತಿದ್ಯಲ್ಲ, ಅಪ್ಪ ಹೊರಗಡೆ ಓಡಾಡ್ತಿದ್ದಾರೆ ಅಂದೆ, ಅದಕ್ಕೆ ಗಣಿ ವಿದ್ಯಾಭ್ಯಾಸದ ಬಗ್ಗೆ ವಿಚಾರಿಸ್ತಾ ಇದ್ರು. ಹೌದಾ ದೊಡ್ಡ ಯಜಮಾನ್ರೆ? ಹಾಂ ಸರ್ತಿ. ಏನು ವಿಷಯ? ಇಷ್ಟೊತ್ತಿನಲ್ಲಿ ಹುಡ್ಕೊಂಬಂದಿದ್ದೀರಲ್ಲ, ಎಲ್ಲಾದರೂ ಹೊರಗಡೆ ಹೋಗೋದಿತ್ತಾ? ಹಾಂ. ಅದಕ್ಕೆ ನೀವು ಯಾಕೆ ಬರೋಕ್ಕೆ ಹೋದ್ರಿ? ಒಂದು ಫೋನ್ ಮಾಡಿದ್ದೆ ನಾನೇ ಬರ್ತಿದ್ನಲ್ಲ. ಯಾಕೆ ಸಾರ್ತಿ, ನಾನು ಇಲ್ಲಿಗೆ ಬಂದಿದ್ದು ನಿಮ್ಗೆ ಇಷ್ಟ ಆಗಲಿಲ್ವಾ? ಕುಚೇಲನ ಮನೆ ಕೃಷ್ಣ ಬರ್ತಾನೆ ಅಂದರೆ ಬೇಡ ಅಂತಾರ? ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ಹಾಗೆ ಹೇಳಿದೆ ಅಷ್ಟೇ. ಒಂದು ನಿಮಿಷ, ನೀವು ಒಳಗಡೆ ಬನ್ನಿ, ನಾನು ಯೂನಿಫಾರ್ಮ್ ಹಾಕ್ಕೊಂಬಂದ್ಬಿಡ್ತೀನಿ. ಹಾಂ. ನೋಡಿದ್ರಾ, ಇವತ್ತು ನಾನು ಇದ್ದಿದ್ದಕ್ಕೆ ನೀವು ಬಚಾವಾದ್ರಿ. ಇಲ್ಲ ಅಂದಿದ್ರೆ ಹೆಂಡ್ತಿ ಇರೋದೇ ಗಂಡನ ರಕ್ಷಣೆ ಮಾಡೋದಕ್ಕೆ. ಮತ್ತೆ ಗಂಡ ಇರೋದೇನಕ್ಕೆ? ಹೆಂಡ್ತಿನ ಡಬಲ್ ರಕ್ಷಣೆ ಮಾಡೋದಕ್ಕೆ. ಓ ಯಜಮಾನ್ರೆ, ಏನೋ ಕೆಲಸ ಇದೆ, ಹೊರಗೆ ಹೋಗಬೇಕು, ತಯಾರಾಗಿ ಬನ್ನಿ ಅಂತ ಅಪ್ಪಂಗೆ ಹೇಳಿದ್ರಲ್ಲ, ಎಲ್ಲ ಕರ್ಕೊಂಡು ಹೋಗ್ತೀರಾ? ಯಾರಿಗೂ ಇಲ್ಲ. ಮತ್ತೆ ಅಪ್ಪ ತಯಾರಾಗಿ ಬಂದರೆ ಏನು ಮಾಡ್ತೀರಾ? ಏನು ಹೇಳೋದು, ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಹಲೋ. ಓ, ಇಸ್ ಇಟ್? ದಟ್ಸ್ ಓಕೆ. ದೊಡ್ಡ ಯಜಮಾನ್ರೆ, ನಾನು ರೆಡಿ, ನಡೀರಿ ಹೋಗೋಣ. ಸಾರಿ ಸರ್ತಿ, ನಾವು ಹೊರಗಡೆ ಹೋಗಬೇಕಾಗಿದ್ದ ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು. ಜಸ್ಟ್ ಫೋನ್ ಮಾಡಿದರು. ನೀವು ಪರವಾಗಿಲ್ಲ, ಹೋಗಿ ಮಲ್ಕೊಳ್ಳಿ, ನಾಳೆ ಸಿಗೋಣ. ಗುಡ್ ನೈಟ್ ಪಾರ್ವತಿ. ಹೇಳಿದೆಲ್ಲ ನೆನಪಿದೆ ತಾನೆ? ನಾಳೆ ಬೆಳಗ್ಗೆ ಎಲ್ಲರೂ ಟಿ ವಿಯಲ್ಲೂ ನಿಮ್ಮ ನ್ಯೂಸೇ ಬರ್ತಿರ್ಬೇಕು. ನಿಮ್ಮಮ್ಮ ಏನು ಮಾತಾಡ್ತಿದ್ದೆ, ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಕದ್ದು ಕೇಳಿಸ್ಕೊತಾ ಇದೆಯಾ? ತಪ್ಪ, ಕೆಲವೊಂದು ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋದಕ್ಕಿಂತ ಕದ್ದು ಕೇಳಿಸ್ಕೋಬೇಕು ಅಂತ ನೀವೇ ಹೇಳಿದ್ರಿ, ನೆನಪಿದೆಯಾ? ನೆನಪಿದೆ. ಅದ್ರ ಜೊತೆ ಇನ್ನೊಂದು ವಿಷಯನೂ ಹೇಳಿದ್ದೆ. ಹಾಗೆ ಕದ್ದು ಕೇಳಿಸ್ಕೊಂಡಾಗ ಎದುರುಗಡೆ ಇರೋ ವ್ಯಕ್ತಿಗೆ ನೀನು ಕದ್ದು ಕೇಳಿಸ್ಕೊಂಡಿದ್ಯಾ ಅಂತ ಅರ್ಥ ಆಗದೆ ಇರೋ ಹಾಗೆ ಮಾತಾಡಬೇಕು. ಅರ್ಥ ಆಯ್ತಾ? ಅರ್ಥ ಆಯಿತು ಮಾಮ್, ಆದರೆ ಈಗ ನೀವು ಯಾರ ಜೊತೆ ಏನು ಮಾತಾಡ್ತಿದ್ರೆ ಅನ್ನೋದು ಮಾತ್ರ ಅರ್ಥ ಆಗಲಿಲ್ಲ. ನಾಳೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಂಗೆ ಕಾಯೋ ತಾಳ್ಮೆ ಇಲ್ಲ ಮಾಮ್. ವಿಷಯ ಏನಂತ ನೀವೇ ಹೇಳಿ. ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅನನ್ಯ, ಕೆಲವೊಂದು ಸಲ ನನ್ನನ್ನು ನಾನೇ ನಂಬಲ್ಲ. ಹಾಗಿರುವಾಗ ನೀನೇನು ಹೇಗೆ ನಂಬಲಿ ಹೇಳು? ಮಾಮ್, ನೀವು ಫೋನಲ್ಲಿ ಮಾತಾಡ್ತಾ ಇದ್ದು ಅಖಿಲಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಿನ್ನು ಒಂದು ಹೆಜ್ಜೆ ಮುಂದೆ ಇಟ್ಟರು ಅದು ಅಖಿಲನ ಮೇಲೆ ಸೇರ್ ತಿರ್ಸ್ಕೊಳ್ಳೋದಕ್ಕೆ ಅಂತ ನಂಗೆ ಅರ್ಥ ಆಗಿದೆ. ಗುಡ್, ಇಷ್ಟಾದರೂ ಅರ್ಥ ಆಗಿದೆಯಲ್ಲ. ಮಾಮ್, ಆದಿತ್ಯ ಪಾರ್ವತಿ ಮದುವೆ ಆಗಿದ್ದನ್ನ ನಾನು ವಿಡಿಯೋ ಮಾಡಿ ನಿಮಗೆ ಸೆಂಡ್ ಮಾಡಿದ್ದೆ. ಅದನ್ನು ನೀವು ಚಾನೆಲ್ ಕೊಟ್ಟು ಟೆಲಿಕಾಸ್ಟ್ ಮಾಡಿಸ್ತಿದ್ದೀರಾ? ಜಾಸ್ತಿ ತಲೆ ಓಡಿಸ್ಬೇಡ. ನೀನು ಪ್ರಯತ್ನ ಪಟ್ಟರು ನಿನ್ನ ತಲೆ ಸಪೋರ್ಟ್ ಮಾಡಲ್ಲ ಅನನ್ಯ. ಅಂದರೆ ನನ್ನ ಗೆಸ್ ರಾಂಗಾ? ಮಾಮ್ ಪ್ಲೀಸ್, ನಾಳೆ ಅಖಿಲ್ ನನ್ನ ಲೈಫಲ್ಲಿ ಏನಾಗುತ್ತೆ ಅಂತ ದಯವಿಟ್ಟು ಹೇಳಿ. ಸರಿ, ಹೇಳ್ತೀನಿ. ಸಮಾಧಾನವಾಗಿ ಕೇಳಿಸ್ಕೊ.
ಯಜಮಾನ್ರೆ, ಇದನ್ನು ನಿಮ್ಮ ಕಣ್ಣಿನ ಹುಡುಗಿಗೆ ಅಂತ ಅನುಷ್ಕಾ ಕೊಟ್ಟಿದ್ರಿ. ಆದರೆ ಇದು ನಿಮ್ಮ ಕಣ್ಣಿನ ಹುಡುಗಿ ಅಂದರೆ ನನಗೆ ಸಿಗೋ ಹಾಗಾಯ್ತು ನೋಡಿ.